ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ, NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಹಸೀಲ್ದಾರ್ ಯಮನಪ್ಪ ಸೋಮನಕಟ್ಟಿಯವರು ವಿಶ್ವಕರ್ಮರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಿದರು. ಯಮನಪ್ಪ ಸೋಮನಕಟ್ಟಿಯವರು ಮತ್ತು ಪೂಜ್ಯರು ವಿಶ್ವಕರ್ಮ ಅವರ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಊರಿನ ಮುಖಂಡರು, ಯುವಕರು, ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು MB ಮನಗೋಳಿ. ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮವನ್ನು ಅನುಗುಣವಾಗಿ ಸಾನ್ನಿಧ್ಯ ವಹಿಸಿದಂಥ ಅಭಿನಂದನೆಗಳು, ಆಮೇಲೆ ಸಮಾಜ ಬಂಧುಗಳವರೇ, ಅದರಂತೆ ಎಲ್ಲ ಸಹೋದರ ಸಹೋದರಿಯರೇ, ಆಮೇಲೆ ಈ ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಆಗಿರ್ಬೋದು, ಆಮೇಲೆ ಈಶ್ವರನ ತ್ರಿಶೂಲ ಆಗಿರ್ಬೋದು, ಹೀಗೆ ಅವ್ರು ಏನು ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು ದೇವತೆಗಳು, ಆ ಎಲ್ಲ ಆಯುಧಗಳನ್ನು ಕೂಡ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ವಿಶ್ವಕರ್ಮ. ಹೀಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತೇನು ಮಾಡ್ತಾರೆ ಅಂದ್ರೆ ಇವರ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆಮೇಲೆ ಕೈಗಾರಿಕೋದ್ಯಮಿಗಳು ಹಾಗೂ ಬೇರೆ ಬೇರೆ ಈ ಆಯುಧಗಳಲ್ಲಿ ಕೆಲಸ ಮಾಡುವಂಥ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳು ಇವರನ್ನು ದೇವರು ಅಂಥೇಳಿ ಪೂಜೆ ಮಾಡ್ತಾರೆ. ಅದಕ್ಕೆ ಆ ಕುಶಲಕರ್ಮಿಗಳಿಗೆ ಯಾರ್ಯಾರು ಏನು ಬೇರೆ ಬೇರೆ ಸ್ಕಿಲ್ ಕೌಶಲ್ಯಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಅಂಥ ಒಂದು ನೈಪುಣ್ಯತೆ ವಿಶ್ವಕರ್ಮರಿಂದ ನಮಗೂ ಬರಲಿ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಎಲ್ಲ ಸಮಾಜದವರು ವಿಶ್ವಕರ್ಮರನ್ನು ಪೂಜೆ ಮಾಡ್ತಾರೆ. ಹೀಗಾಗಿ ಅಂಥ ಒಂದು ನೈಪುಣ್ಯತೆ ನಮ್ಮ ಜೀವನದಲ್ಲಿ ನಮಗೂ ಬರಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನಗೆ ಮಾತನಾಡಿದ ಆದೇಶದ ಪ್ರಕಾರ ವಿಶ್ವಕರ್ಮ ಜಯಂತಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಇವತ್ತು ಪೂಜೆಯನ್ನು ನೆರವೇರಿಸುವುದರ ಮುಖಾಂತರ ಆಚರಣೆಯನ್ನು ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಿಶ್ವಕರ್ಮರು ಇವರನ್ನು ಆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂಥೇಳಿ ನಾವು ಓದ್ತೀವಿ ಪುರಾಣಗಳಲ್ಲಿ. ಇವರನ್ನು ಯಾಕೆ ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಅಂತಂದರೆ, ಇವರನ್ನು ದೇವತೆಗಳ ಇಂಜಿನಿಯರ್ ಅಂತ ಕರೀತಾರೆ. ಅಂದ್ರೆ ಆ ದೇವತೆಗಳಿಗೆ ಬೇಕಾದಂತಹ ನಗರಗಳನ್ನು, ಆಯುಧಗಳನ್ನು ಈ ವಿಶ್ವಕರ್ಮ ಮಹಾನ್ ವ್ಯಕ್ತಿಗಳು ಅವರಿಗೆ ನಿರ್ಮಾಣ ಮಾಡಿ ಕೊಡ್ತಾಯಿದ್ರು. ನಾವೇನು ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಏನು ಓದ್ತೀವಿ, ದ್ವಾರಕಾ ನಗರ ಇರ್ಬೋದು, ಹಸ್ತಿನಾಪುರ ಇರ್ಬೋದು, ಆ ಎಲ್ಲ ನಗರಗಳ ನಿರ್ಮಾತೃರು ಯಾರು ಅಂತಂದ್ರೆ ವಿಶ್ವಕರ್ಮರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಮಾಡಿರ್ತಕ್ಕಂಥವ್ರು ಯಾರಾದ್ರೆ ನಾವು ವಿಶ್ವಕರ್ಮ ಬ್ರಹ್ಮ ಇದ್ದ, ವಿಷ್ಣು ಈ ರೀತಿ ಇದ್ದ. ಇವತ್ತು ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ, ತಿರುಪತಿ ತಿಮ್ಮಪ್ಪ ಹೋಗಿ ಬರ್ತೀರಿ, ಬರೇ ಮೂರ್ತಿ ನೋಡಕ್ಕೆ, ಬರೇ ಆ ಮೂರ್ತಿ ನೋಡಿದ್ರೆ ಮನುಷ್ಯನಿಗೆ ಶಾಂತಿ, ಆನಂದ. ಮಾನ್ಯ ಅಯೋಧ್ಯದಲ್ಲಿ ವಿಶ್ವಕರ್ಮನೇ ಕೆತ್ತಿರ್ತಕ್ಕಂಥ ರಾಮ ಲೀಲಾಮೂರ್ತಿಯನ್ನು ಮಾಡಿದ. ಅಂತ ಒಂದು ಸಕಲ ಶಕ್ತಿ ಚೈತನ್ಯ ಅವನ ಬಳಿ ಇರ್ತಕ್ಕಂಥ ಒಂದು ಜಾಗೃತಿ, ಆ ಮೂರ್ತಿಯಲ್ಲಿ ಬರ್ತಕ್ಕಂಥ ಲಕ್ಷಣಗಳು ಉತ್ಪತ್ತಿಯಾಗುವುದಾದ್ರೆ ವಿಶ್ವಕರ್ಮ. ಈಗ ಎಲ್ಲರೂ ವಿಶ್ವಕರ್ಮ ಆಗ್ತಕ್ಕಂಥ ಕುರ್ಚಿ ಮೇಲೆ ಬರ್ತೀರಿ. ಮಂಗಳಂ
ಮಂಗಲಂ ಜಯ ಮಂಗಲ